ಸ್ನೇಹಿತರೆ, ಯಾವತ್ತಾದ್ರೂ ನೀವು ಯೋಚಿಸಿದಿರಾ, ನೀವು ಈ ಒಂದು ಪ್ರಪಂಚಕ್ಕೆ ಯಾಕೆ ಬಂದಿದ್ದೀರಿ? ಯಾಕೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ನೋವು, ಇಷ್ಟೊಂದು ಹಿಂಸೆ, ಸಂಕಟ ಮತ್ತು ಇಷ್ಟೊಂದು ಪರೀಕ್ಷೆಗಳು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಬೇರೆಯವ್ರಿಗೆಲ್ಲ ಸರಳವಾಗಿ ಇರುವಂತಹ ವಿಚಾರಗಳು ನಿಮ್ಗೆ ಇಷ್ಟೊಂದು ಕಠಿಣ ಅಂತ ಯಾಕೆ ಅನ್ಸುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಯಾಕೆ ಅಂತ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆಯಾ? ನಿಮ್ಗೇನಾದ್ರೂ ಈ ರೀತಿ ಎಲ್ಲ ಆಲೋಚನೆಗಳು ಬರ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮಗಾಗಿ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ನಿಮ್ಗೆ ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಆಲೋಚನೆಗಳು ಬರ್ತಾ ಇದೆ ಅಂತಂದ್ರೆ ನೀವು ಒಂದು ಸಾಮಾನ್ಯ ಆತ್ಮ ಅಲ್ವೇ ಅಲ್ಲ. ಬದಲಿಗೆ ನೀವು ಚೋಸನ್ ಒನ್ ಅಂತಂದ್ರೆ ನೀವು ಆಯ್ಕೆಯಾದವರು. ಹೌದು ಸ್ನೇಹಿತರೆ, ಆಯ್ಕೆಯಾದವರು ಅಂತ ಅಂದ್ರೆ ದೇವರು ಅಥವಾ ಯೂನಿವರ್ಸ್ ಅಂದ್ರೆ ಈ ಒಂದು ಭೂಮಂಡಲ ವಿಶೇಷವಾದಂತಹ ಉದ್ದೇಶಕ್ಕಾಗಿ ಕಳಿಸಿಕೊಟ್ಟಿರುವಂತಹ ಆತ್ಮ ನೀವಾಗಿರುತ್ತೀರಿ. ನಿಮ್ಮ ಒಂದು ನೋವಿನಿಂದನೇ ನೀವು ಬೆಳಕನ್ನ ಸೃಷ್ಟಿಸುವಂತಹ ವ್ಯಕ್ತಿಗಳಾಗಿರುತ್ತೀರಿ. ಇವತ್ತಿನ ವಿಡಿಯೋನಲ್ಲಿ ಚೋಸನ್ ಒನ್ ಅಂತ ಅಂದ್ರೆ ಯಾರು, ಯಾಕೆ ಇವರು ವಿಭಿನ್ನರು, ಮತ್ತೆ ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಈ ಒಂದು ಚೋಸನ್ ಒನ್ಗಳು ಕಲಿತಂತಹ ಪಾಠಗಳು ಇಡೀ ಜಗತ್ತಿಗೆ ಹೇಗೆ ಬೆಳಕಾಗುತ್ತದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಬಹುಶಃ ನೀವು ಕೂಡ ಈ ಒಂದು ಚೋಸನ್ ಒನ್ಗಳಾಗಿರಬಹುದು. ಚೋಸನ್ ಒನ್ಸ್ ನೋವಿನಿಂದ ಬೆಳಕಾಗುವಂತಹ ಆತ್ಮಗಳು. ನೋವು ಸಂಕಟಗಳಿಂದ ಬೆಂದರೂ ಸಹ ಬೆಳಕಾಗಿ, ಅದ್ಭುತವಾಗಿ, ಪ್ರಕಾಶಮಾನವಾಗಿ ಶೈನ್ ಆಗುವಂತಹ ಆತ್ಮಗಳು. ಚೋಸನ್ ಒನ್ಸ್ ಅಂತ ಅಂದ್ರೆ ಅವರು ತಮ್ಮ ನೋವುಗಳಿಗೆ ಅರ್ಥ ಹುಡುಕುವವರು ಆಗಿರುತ್ತಾರೆ. ಇಂತಹ ವ್ಯಕ್ತಿಗಳು ಬೇರೆಯವರನ್ನು ಬದಲಾಯಿಸಲು ಪ್ರಯತ್ನಿಸದೆ ತಮ್ಮನ್ನು ತಾವು ಅರಿಯಲು ಹೊರಟು ಬಿಡುತ್ತಾರೆ. ಇವರ ಹೃದಯ ಮುರಿದರೂ ಸಹ ಅದು ಪ್ರೀತಿಯ ಮೂಲವಾಗಿರುತ್ತದೆ. ಜೀವನದ ಹೋರಾಟವನ್ನೇ ಇವರ ಗುರು ಎಂದು ಭಾವಿಸಿರುತ್ತಾರೆ. ಅಂದರೆ ಜೀವನ ಕೊಡುವಂತಹ ಕಷ್ಟಗಳು, ನೋವುಗಳು, ಸಂಕಟಗಳು, ಅದರಿಂದಲೇ ಇವರಿಗೆ ಅರಿವು ಅನ್ನುವುದು ಮೂಡುತ್ತದೆ. ಅರಿವನ್ನೇ ಗುರು ಅಂತ ಭಾವಿಸಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಈ ಚೋಸನ್ ಒನ್ಗಳು. ಅವರ ನೋವಿನಿಂದ ಹುಟ್ಟಿದ ಬೆಳಕು. ಪ್ರತಿ ಕಣ್ಣೀರು ಅವರಿಗೆ ಜ್ಞಾನವನ್ನು ನೀಡುತ್ತದೆ. ಇಂತಹ ಚೋಸನ್ ಒನ್ ಅಥವಾ ಆಯ್ಕೆಯಾದ ವ್ಯಕ್ತಿಗಳು ಅಥವಾ ಆಯ್ಕೆಯಾದ ಆತ್ಮಗಳು ಇವರ ಜೀವನದಲ್ಲಿ ಬಂದಂತಹ ಕತ್ತಲನ್ನು ತಪ್ಪಿಸುವುದಿಲ್ಲ, ಬದಲಿಗೆ ಅದರೊಳಗಿನ ಬೆಳಕನ್ನು ಕಂಡುಕೊಳ್ಳುತ್ತಾರೆ. ಅಂದರೆ ಕತ್ತಲಲ್ಲೂ ಸಹ ಬೆಳಕು ಇದೆ ಅನ್ನುವುದನ್ನು ಕಂಡುಕೊಳ್ಳುತ್ತಾರೆ. ಇವರ ಆತ್ಮ ಶುದ್ಧವಾಗಿರುತ್ತದೆ, ಪರಿಶುದ್ಧವಾಗಿರುತ್ತದೆ. ಯಾಕಂದ್ರೆ ಅದು ಅನುಭವದಿಂದ ಬೆಳಗಿದಂತಹ ಆತ್ಮವಾಗಿರುತ್ತದೆ. ಇಂತಹ ಚೋಸನ್ ಒನ್ಸ್ಗಳು ಎಂಪತ್ಗಳಾಗಿರುತ್ತಾರೆ. ಅಂತ ಅಂದ್ರೆ ಹೆಚ್ಚು ಭಾವನೆಗಳನ್ನ ಅನುಭವಿಸುವವರಾಗಿರುತ್ತಾರೆ, ಭಾವನಾತ್ಮಕ ಜೀವಿಯಾಗಿರುತ್ತಾರೆ. ಇವರು ಮೌನದಲ್ಲೂ ಇತರರ ನೋವನ್ನು ಅನುಭವಿಸುತ್ತಾರೆ. ಅಂತಂದ್ರೆ ಬೇರೆಯವರಿಗೆ ಆಗುವಂತಹ ನೋವನ್ನು ಇವರಿಗೆ ಆಗುವ ನೋವು, ಸಂಕಟ ಎಂದು ಭಾವಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಅವರ ಹೃದಯವು ವಿಶ್ವದ ನೋವಿಗೂ ಸಹ ಸ್ಪಂದಿಸುತ್ತದೆ. ಅವರು ಕರುಣೆಯ ಜೀವಂತ ರೂಪವಾಗಿರುತ್ತಾರೆ. ಅಂದರೆ ಡಿವೈನ್ ಸೋಲ್ಸ್ ಇನ್ ಹ್ಯೂಮನ್ ಫಾರ್ಮ್. ಅಂದ್ರೆ ದೈವಿಕ ಶಕ್ತಿಯನ್ನು ಉಳ್ಳಂತಹ, ದೈವಿಕ ಅಂಶವನ್ನು ಉಳ್ಳಂತಹ ಆತ್ಮಗಳಾಗಿರುತ್ತಾರೆ. ಆದರೆ ಮಾನವ ರೂಪವನ್ನು ತಾಳಿರುತ್ತಾರೆ. ಅಂದರೆ ಮನುಷ್ಯನ ರೂಪದಲ್ಲಿ ಇದ್ದರೂ ಸಹ ಇವರು ಎಲ್ಲರ ಹಾಗೆ ಮನುಷ್ಯರಂತಹ ದೇಹವನ್ನು ಹೊಂದಿದ್ದರೂ ಸಹ ಇವರ ಆತ್ಮ ದೈವಿಕ ಶಕ್ತಿಯನ್ನು, ದೈವಿಕ ಅಂಶವನ್ನು ಹೊಂದಿರುತ್ತಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳಲ್ಲಿ ಡಿವೈನ್ ಸೋಲ್ಗಳು ಇರುತ್ತದೆ. ಅಂದ್ರೆ ಇವರು ಡಿವೈನ್ ಆತ್ಮಗಳು, ಅಂದ್ರೆ ದೈವಿಕ ಆತ್ಮಗಳು ಅಂತಾನೆ ಹೇಳಬಹುದು. ಚೋಸನ್ ಒನ್ಗಳು ಮೌನದಲ್ಲಿ ಬಲವನ್ನ ಕಂಡುಕೊಳ್ಳುತ್ತಾರೆ.
ಅಂದರೆ ಈ ಒಂದು ಸೈಲೆನ್ಸ್ ಅಥವಾ ಮೌನವೇ ಇವರ ಥೆರಪಿಯಾಗಿ ಬಿಡುತ್ತದೆ. ಮೌನದಲ್ಲೇ ಇಡೀ ಬ್ರಹ್ಮಾಂಡ ಅಂತಂದರೆ ಇಡೀ ಯೂನಿವರ್ಸ್ ಕಳಿಸುವಂತಹ ಸಂದೇಶಗಳನ್ನು ಇವರು ಕೇಳಿಸಿಕೊಳ್ಳುತ್ತಾರೆ. ಅಂತಹ ಶಕ್ತಿಯನ್ನು ಇವರು ಹೊಂದಿರುತ್ತಾರೆ. ಇವರು ಹೆಚ್ಚಿನ ಅಂಶ ಅಂದ್ರೆ ಸದಾಕಾಲ ಕಿರುಚಾಡುವುದಿಲ್ಲ, ಅಂತಂದ್ರೆ ಯಾವಾಗ್ಲೂ ಶೌಟ್ ಮಾಡೋದು, ಕಿರುಚಾಡೋದು ಈ ರೀತಿ ಇವರು ವರ್ತಿಸುವುದಿಲ್ಲ. ಆದರೆ ಕೆಲವೊಮ್ಮೆ ಇವರಿಗೆ ಯಾರಾದರೂ ಅತಿಯಾಗಿ ತೊಂದರೆ ಕೊಟ್ಟಾಗ ಪ್ರತಿಕ್ರಿಯಿಸುತ್ತಾರೆ ಬಿಟ್ಟರೆ ಇವರಾಗೆ ಇವರು ಯಾರಿಗೂ ಕೂಡ ತೊಂದರೆ ಕೊಡುವಂತಹ ವ್ಯಕ್ತಿಗಳು ಆಗಿರುವುದಿಲ್ಲ. ಇವರು ಶಾಂತವಾದ ಮನಸ್ಥಿತಿಯನ್ನ ಹೊಂದಿರುತ್ತಾರೆ. ಇವರ ಶಾಂತ ಮನಸ್ಸೇ ಉತ್ತರ ನೀಡುತ್ತದೆ. ಇಂತಹ ಚೋಸನ್ ಒನ್ಗಳು ಜೀವನದಲ್ಲಿ ಎಂಥದ್ದೇ ಕಷ್ಟ ಬಂದರೂ, ಎಂಥದ್ದೇ ಬಿರುಗಾಳಿ ಬಂದರೂ ಇವರ ಕತ್ತಲಲ್ಲಿ ಬೆಳಕನ್ನು ಹುಡುಕಬೇಕು ಎಂದು ಹೋರಾಡುತ್ತಿರುತ್ತಾರೆ. ಕತ್ತಲಲ್ಲಿ ಬೆಳಕನ್ನು ಹುಡುಕುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವರ ಜೀವನದ ಪಾಠಗಳು ಕಠಿಣವಾದರೂ ಸಹ ಅವರು ಕುಗ್ಗುವುದಿಲ್ಲ, ಯಾವುದೇ ಕಾರಣಕ್ಕೂ ಬಗ್ಗುವುದಿಲ್ಲ. ಬದಲಿಗೆ ಮತ್ತೆ ಮತ್ತೆ ಎದ್ದು ನಿಲ್ಲುತ್ತಾರೆ, ಫೀನಿಕ್ಸ್ ತರ. ಎವ್ರಿ ಎಂಡಿಂಗ್ ಫಾರ್ ದೆಮ್ ಬಿಕಮ್ಸ್ ಅ ನ್ಯೂ ಬಿಗಿನಿಂಗ್ ಅಂತಂದ್ರೆ ಪ್ರತಿಯೊಂದು ಕೊನೆಗೂ ಸಹ ಒಂದು ಹೊಸ ಆರಂಭವೇ ಆಗಿಬಿಡುತ್ತದೆ ಇಂತಹ ವ್ಯಕ್ತಿಗಳಿಗೆ. ಇವರು ಕತ್ತಲಲ್ಲಿ ಇರುವಂತಹ ಜನರಿಗೆ ದಾರಿದೀಪವಾಗುತ್ತಾರೆ, ದಾರಿಯನ್ನು ತೋರಿಸುವವರಾಗಿಬಿಡುತ್ತಾರೆ. ಚೋಸನ್ ಒನ್ಗಳು ಎಲ್ಲರಿಂದ ದೂರ ಉಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತದೆ. ಇವರು ಲೋನ್ಲಿನೆಸ್, ಬಿಟ್ರೇಯಲ್, ಐಸೋಲೇಷನ್ಗೆ ಒಳಗಾಗುತ್ತಾರೆ. ಅಂತಂದ್ರೆ ಬೇರೆಯವರು ಇವರನ್ನು ತಿರಸ್ಕರಿಸಿ ಬಿಡುತ್ತಾರೆ. ಇವರು ಒಂಟಿಯಾಗಿ ಇರುವಂತಹ ವಾತಾವರಣ ಸೃಷ್ಟಿಯಾಗಿ ಬಿಡುತ್ತದೆ. ಇವರು ಸಹ ಬೇರೆ ಎಲ್ಲರನ್ನೂ ನಾನು ಕಳೆದುಕೊಂಡೆನಲ್ಲ ಅಂತ ಅಂದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡುತ್ತದೆ. ಆದರೆ ಕೊನೆಗೆ ಚೋಸನ್ ಒನ್ಗಳು ಇವರನ್ನು ಇವರು ಕಂಡುಕೊಳ್ಳುತ್ತಾರೆ. ಅಂದ್ರೆ ನಿಜವಾದ ಇವರನ್ನು ಇವರು ಕಂಡುಕೊಂಡು ಬಿಡುತ್ತಾರೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದುದು ಏನಂತ ಅಂದ್ರೆ, ಯಾರನ್ನು ಕಳೆದುಕೊಂಡರೂ ಸಹ ನಮ್ಮನ್ನು ನಾವು ಕಳೆದುಕೊಳ್ಳಬಾರದು. ಎಂಥದ್ದೇ ಕಷ್ಟ ಬಂದರೂ, ಎಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನು ಕಡೆಗಣಿಸಿದರೂ ಸಹ ನಮ್ಮನ್ನು ನಾವು ಕಳೆದುಕೊಳ್ಳಬಾರದು. ನಮಗೆ ನಾವು ಗೌರವ ಕೊಡಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಇಂತಹ ಚೋಸನ್ ಒನ್ಗಳು ಒಂಟಿಯಾಗಿ ಇದ್ದರೂ ಸಹ ಒಬ್ಬಂಟಿ ಆಗುವುದಿಲ್ಲ. ಬದಲಿಗೆ ಇವರು ಆ ಒಂದು ಒಂಟಿಯಾಗಿಯೇ ಇದ್ದುಕೊಂಡು ಬೆಳೆಯುತ್ತಾ ಹೋಗುತ್ತಾರೆ. ಒಂಟಿ ಸಲಗದಂತೆ ಗಟ್ಟಿಯಾಗಿ ನಿಲ್ಲುತ್ತಾರೆ. ಇಂತಹ ಚೋಸನ್ ಒನ್ಸ್ಗಳ ಬಾಳಲ್ಲಿ ನಾರ್ಸಿಸಿಸ್ಟಿಕ್ ಕುಟುಂಬಗಳ ಹಾವಳಿ ಹೆಚ್ಚಾಗಿ ಇರುತ್ತದೆ. ಈ ಒಂದು ಟಾಕ್ಸಿಕ್ ಅಥವಾ ನಾರ್ಸಿಸಿಸ್ಟಿಕ್ ಕುಟುಂಬದಲ್ಲಿ ಇವರು ಸಾಕಷ್ಟು ನೋವುಗಳಿಂದ ಬೆಂದು ಅದರಿಂದ ಪಾಠಗಳನ್ನು ಕಲಿತಿರುತ್ತಾರೆ. ಎಮೋಷನಲ್ ಅಬ್ಯೂಸ್ಗೆ ಒಳಗಾಗಿರುತ್ತಾರೆ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಫಿಸಿಕಲ್ ಅಬ್ಯೂಸ್ಗೂ ಕೂಡ ಒಳಗಾಗಿರುತ್ತಾರೆ. ಹೆಚ್ಚಿನ ಅಂಶ ಎಮೋಷನಲ್ ಅಬ್ಯೂಸ್ ತುಂಬಾನೇ ಇರುತ್ತೆ. ನಾರ್ಸಿಸಿಸ್ಟಿಕ್ ಕುಟುಂಬದವರು ಈ ಒಂದು ಚೋಸನ್ ಒನ್ಸ್ಗಳನ್ನ ಹೆಚ್ಚಾಗಿ ನಿಯಂತ್ರಣ ಮಾಡುತ್ತಿರುತ್ತಾರೆಯಾದರೂ ಸಹ ಕೊನೆಗೆ ಒಂದಲ್ಲ ಒಂದು ದಿನ ಚೋಸನ್ ಒನ್ಸ್ಗಳು ಅಂತಹ ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳ ಒಂದು ಹಿಡಿತದಿಂದ, ಒಂದು ನಿಯಂತ್ರಣದಿಂದ, ಒಂದು ಕೆಟ್ಟ ಶಕ್ತಿಯಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಈ ಒಂದು ಚೋಸನ್ ಒನ್ಸ್ಗಳು ತಮ್ಮ ಮೌಲ್ಯವನ್ನು ಇತರರ ದೃಷ್ಟಿಯಿಂದ ಅಲ್ಲ, ತಮ್ಮ ಆತ್ಮದಿಂದ ಅಳೆಯುತ್ತಾರೆ. ಇಂತಹ ಚೋಸನ್ ಒನ್ಸ್ಗಳಿಗೆ ಜೀವನದಲ್ಲಿ ಬಂದಂತಹ ಪರೀಕ್ಷೆಗಳು, ಪಾಠಗಳು ಕಷ್ಟಕರವಾಗಿದ್ದರೂ ಸಹ ಅಂತಹ ಕಷ್ಟಕರವಾದ ಪಾಠಗಳು ಇವರಿಗೆ ಜ್ಞಾನವನ್ನು ಉಂಟು ಮಾಡುತ್ತದೆ. ಚೋಸನ್ ಒನ್ಸ್ಗಳಿಗೆ ಎಷ್ಟೋ ಬಾರಿ ಹಾರ್ಟ್ ಬ್ರೇಕ್ಸ್ಗಳು ಅಂತಂದ್ರೆ ಇವರ ಹೃದಯ ಒಡೆದಂತಹ ಒಂದು ಅನುಭವ ಆಗಿದ್ರೂ ಸಹ ಇಂತಹ ಚೋಸನ್ ಒನ್ಗಳ ಒಂದು ಆತ್ಮ ಯಾವತ್ತೂ ಕೂಡ ಮುರಿದಂತಹ ಆತ್ಮ ಆಗಿರುವುದಿಲ್ಲ. ಬದಲಿಗೆ ಇದು ರೀಬೋರ್ನ್ ಸೋಲ್ಸ್ ಆಗಿರುತ್ತೆ. ಅಂದ್ರೆ ಇವರು ಮತ್ತೆ ಮತ್ತೆ ಮರುಜನ್ಮ ಪಡೆಯುವಂತಹ ಆತ್ಮಗಳಾಗಿರುತ್ತಾರೆ. ಅಂದರೆ ಒಂದೇ ಜನ್ಮದಲ್ಲೇ ಇವರು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದುಕೊಂಡು ಮತ್ತೆ ಮತ್ತೆ ಹುಟ್ಟುತ್ತಾರೆ. ಅಂದರೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಲುತ್ತಾರೆ, ಮರುಜನ್ಮವನ್ನು ಪಡೆದುಕೊಳ್ಳುತ್ತಾರೆ.
ಹಾಗಾಗಿ ಇಂತಹ ಒಂದು ವಿಚಾರಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ ಏನಂದ್ರೆ ಇಂತಹ ಚೋಸನ್ ಒನ್ಗಳು ಮುರಿದು ಹೋಗಿಲ್ಲ, ಬದಲಿಗೆ ಇವರು ಪುನರ್ಜನ್ಮವನ್ನು ಪಡೆದಿದ್ದಾರೆ. ಎವ್ರಿ ಪೇನ್ ಹ್ಯಾಸ್ ರೀಶೇಪ್ಡ್ ದೇರ್ ಸೋಲ್ ಇಂಟು ಸ್ಟ್ರೆಂತ್ ಅಂತ ಅಂದ್ರೆ ಪ್ರತಿಯೊಂದು ಗಾಯವೂ ಕೂಡ ಚೋಸನ್ ಒನ್ಸ್ಗಳ ಆತ್ಮಕ್ಕೆ ಮರು ಆಕಾರವನ್ನು ಕೊಟ್ಟಿರುತ್ತದೆ. ಇವರ ಆತ್ಮವು ಗಟ್ಟಿಯಾಗುವಂತೆ ಮಾಡಿರುತ್ತದೆ. ಚೋಸನ್ ಒನ್ಗಳು ಅಂತರಂಗದೊಂದಿಗೆ ಕನೆಕ್ಟ್ ಆಗಿರುತ್ತಾರೆ ಅಂತಂದ್ರೆ ಇವರ ಒಂದು ಮನಸ್ಸಿನ ಒಳಗಡೆ ಒಂದು ದೈವಿಕ ಧ್ವನಿ ಇರುತ್ತದೆ. ಆ ಒಂದು ಆತ್ಮ ತುಂಬಾ ದೈವಿಕ ಅಂಶವನ್ನು ಹೊಂದಿರುತ್ತದೆ. ಅಂತಹ ಅಂತರಂಗದೊಂದಿಗೆ ಇಂತಹ ವ್ಯಕ್ತಿಗಳು ಕನೆಕ್ಟ್ ಆಗಿರುತ್ತಾರೆ. ಇವರು ಧ್ಯಾನ, ಮೌನ, ಪ್ರಾರ್ಥನೆ ಎಲ್ಲದಕ್ಕೂ ಹೆಚ್ಚು ಮಹತ್ವವನ್ನ ಕೊಡುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವೆಲ್ಲದರ ಮೂಲಕ ಒಳಗಿನ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡುವ ಮೂಲಕ, ಮೌನದ ಮೂಲಕ, ಧ್ಯಾನವನ್ನ ಮಾಡುವುದರ ಮೂಲಕ ಅವರ ಪ್ರತಿ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾರೆ. ಇಂತಹ ಚೋಸನ್ ಒನ್ಗಳಿಗೆ ಯೂನಿವರ್ಸ್ ಜೊತೆ ಒಂದು ಬಾಂಧವ್ಯವೇ ಸೃಷ್ಟಿಯಾಗಿ ಬಿಟ್ಟಿರುತ್ತದೆ. ಇವರಿಗೆ ಒಳಗಡೆ ಅತಿಯಾದ ನಂಬಿಕೆ ಇರುತ್ತದೆ, ಅಂತರಂಗದಲ್ಲಿ ಅತಿಯಾದ ನಂಬಿಕೆ ಇರುತ್ತದೆ, ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂದ್ರೆ ಪ್ರತಿಯೊಂದು ಘಟನೆಯೂ ಕೂಡ, ಪ್ರತಿಯೊಂದು ಸನ್ನಿವೇಶವೂ ಕೂಡ ಒಂದು ಕಾರಣಕ್ಕಾಗಿ ಆಗುತ್ತಿದೆ ಅನ್ನೋದು ಇವರಿಗೆ ಅರಿವಿರುತ್ತದೆ. ಅದರ ಒಂದು ಜ್ಞಾನ ಇವರಲ್ಲಿ ಹೆಚ್ಚಾಗಿ ಇರುತ್ತದೆ. ಚೋಸನ್ ಒನ್ಗಳು ಅಳುತ್ತಾರೆ ನಿಜ, ಆದ್ರೆ ಯಾವತ್ತೂ ಕೂಡ ಕುಗ್ಗೋದಿಲ್ಲ. ಅಂದ್ರೆ ಅಳುವುದು ವೀಕ್ನೆಸ್ ಅಲ್ಲ ಸ್ನೇಹಿತರೆ, ಅಳುವಂತದ್ದು ಯಾವತ್ತೂ ಕೂಡ ವೀಕ್ನೆಸ್ ಅಂತ ಅನ್ಕೊಳ್ಳೇಬಾರ್ದು. ಯಾಕಂದ್ರೆ ಚೋಸನ್ ಒನ್ಗಳಿಗೆ ಎಷ್ಟೋ ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಬಂದಿರುತ್ತದೆ. ಆ ಒಂದು ಕಷ್ಟ ಕಾರ್ಪಣ್ಯಗಳು ಇವರಿಗೆ ಅಳುವಂತೆ ಮಾಡಿರುತ್ತದೆ. ಆದರೆ ಇವರು ಎಂದಿಗೂ ಸಹ ಜೀವನದಲ್ಲಿ ಭರವಸೆಯನ್ನು ಕಳೆದುಕೊಳ್ಳುವುದಿಲ್ಲ. ಚೋಸನ್ ಒನ್ಗಳ ಕಣ್ಣೀರು ಒಂದು ಶಕ್ತಿಯ ರೂಪವಾಗಿರುತ್ತದೆ. ಅವರು ಅಳುವ ಮೂಲಕ ಆತ್ಮವನ್ನು ಶುದ್ಧಗೊಳಿಸುತ್ತಾರೆ. ಅವರು ಅಳುವುದನ್ನು ಸಹ ಪ್ರಾರ್ಥನೆಯಂತೆ ಕಾಣುತ್ತಾರೆ. ಇಂತಹ ಚೋಸನ್ ಒನ್ಗಳ ಸುತ್ತಮುತ್ತ ಹೆಚ್ಚಾಗಿ ಅಹಂಕಾರ ತುಂಬಿದಂತಹ ವ್ಯಕ್ತಿಗಳೇ ಇದ್ದರೂ ಸಹ ಇವರು ದಯೆಯನ್ನು ಕಾಪಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವರು ಹಾಗೆಗಿಂತ ಸಹಾನುಭೂತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಚೋಸನ್ ಒನ್ಸ್ಗಳ ದಯೆಯೇ ಇವರ ಒಂದು ಶಸ್ತ್ರವಾಗಿರುತ್ತದೆ. ಹಾಗಂತ ಹೇಳಿ ಇವರು ನಾಟಕದಿಂದ ದಯೆಯನ್ನು ತೋರಿಸುತ್ತಿರುವುದಿಲ್ಲ ಸ್ನೇಹಿತರೆ. ಇವರಿಗೆ ನ್ಯಾಚುರಲ್ ಆಗಿ ಆ ಒಂದು ಗುಣಲಕ್ಷಣಗಳು ಇರುತ್ತದೆ. ಅಂದ್ರೆ ಇವರು ದಯಾಮಯಿಯಾಗಿರುತ್ತಾರೆ, ಕರುಣಾಮಯಿಯಾಗಿರುತ್ತಾರೆ, ಜೊತೆಗೆ ಶಾಂತಿಯನ್ನು ಬಯಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇವರು ಪ್ರೀತಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ, ಅಹಂಕಾರವನ್ನು ಮಾತ್ರ ಇವರು ಸಹಿಸುವುದಿಲ್ಲ. ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಲೇಬೇಕು ಸ್ನೇಹಿತರೆ. ಚೋಸನ್ ಒನ್ಗಳು ಪ್ರೀತಿಯನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ನಿಜ, ಆದರೆ ಇವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಎಮೋಷನಲ್ ಅಬ್ಯೂಸ್ ಮಾಡ್ತಾ ಇದ್ರೆ ಇದನ್ನು ಸಹ ಇವರು ಸಹಿಸೋದಿಲ್ಲ. ಅಂತ ಅಂದ್ರೆ ಇವರ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಸುಳ್ಳು, ಮೋಸ, ವಂಚನೆ, ನಂಬಿಕೆ ದ್ರೋಹ ಅಥವಾ ಬೆನ್ನ ಹಿಂದೆ ಮಾತಾಡುವಂತದ್ದು, ಸುಳ್ಳು ಆರೋಪಗಳನ್ನು ಮಾಡುವಂತದ್ದು, ಇವರು ಹೇಳೋದೇ ಒಂದು, ಅವರು ಅಂದುಕೊಳ್ಳೋದೇ ಒಂದು, ಈ ರೀತಿ ಒಂದು ವಾತಾವರಣ ಸೃಷ್ಟಿಯಾದಾಗ ಚೋಸನ್ ಒನ್ಗಳು ಹೆಚ್ಚಿನ ಒಂದು ಕಾಲ ಅದಕ್ಕೆ ಸಹಿಸಿಕೊಂಡು ಹೋಗೋದಿಲ್ಲ. ಇವರ ಒಂದು ಧ್ವನಿಯನ್ನ ಇವರು ಎತ್ತುತ್ತಾರೆ. ಅದಕ್ಕೆ ಪೂರಕವಾಗಿ ಇವರಿಗೆ ಯಾವ ರೀತಿ ಇವರ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳಬೇಕೋ ಆ ರೀತಿ ಇವರು ನಡೆದುಕೊಳ್ಳುತ್ತಾರೆ. ಚೋಸನ್ ಒನ್ಸ್ಗಳಿಗೆ ಪರೀಕ್ಷೆಗಳು ಹೆಚ್ಚಾಗಿ ಬರುತ್ತವೆ. ಅಂದ್ರೆ ಈ ಒಂದು ಯೂನಿವರ್ಸ್ ಅವರಿಗೆ ಕಠಿಣವಾದಂತಹ ಪರೀಕ್ಷೆಯನ್ನ ನೀಡುತ್ತದೆ. ಯಾಕಂದ್ರೆ ಅವರು ಬೆಳಕನ್ನು ಹೊತ್ತು ತಿರುಗುವವರಾಗಿರುತ್ತಾರೆ. ಇವರಿಗೆ ಬಂದಂತಹ ಕಷ್ಟಗಳನ್ನು ಪರಿವರ್ತನೆಗಾಗಿ ಇವರು ಬಳಸುತ್ತಾರೆ. ಅವರ ನೋವು ಅವರ ಉದ್ದೇಶವನ್ನು ಜಾಗೃತಗೊಳಿಸುತ್ತದೆ. ಸ್ನೇಹಿತರೆ, ಈ ಒಂದು ಚೋಸನ್ ಒನ್ಗಳ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಿಕೊಡುತ್ತೇನೆ. ಮುಂಬರುವ ವಿಡಿಯೋಗಳನ್ನು ತಪ್ಪದೆ ಚೆಕ್ ಮಾಡಿ. ಹಾಗೂ ನೀವೇನಾದ್ರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ನಾರ್ಸಿಸಿಸಂ ರಿಕವರಿ ಹೀಲಿಂಗ್ ಜರ್ನಿಯಲ್ಲಿ ನೀವು ಕೂಡ ಭಾಗವಹಿಸಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಜೊತೆಗೆ ನೀವು ಕೂಡ ಚೋಸನ್ ಒನ್ಸ್ ಆಗಿದ್ರೆ
ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಐ ಆಮ್ ಚೋಸನ್ ಒನ್ ಎಂದು ಕಾಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.